ಅದು ಕೂಡ ವೆಜಿಟೇಬಲ್ ಮಾರ್ಕೆಟ್ ತರನೇ. ನೀನ್ ವೆಜಿಟೇಬಲ್ ಮಾರ್ಕೆಟ್ಗೆ ಏನಕ್ಕೆ ಹೋಗ್ತೀಯಾ? ತರಕಾರಿ ತಂದು ಅಡಿಗೆ ಮಾಡ್ತೀಯ ಅಲ್ವಾ? ಫಾರ್ ಎಕ್ಸಾಂಪಲ್ 1 kg ಕ್ಯಾರೆಟ್ಗೆ ಎಷ್ಟು ಕಾಸು ಕೊಡ್ತಾ ಹೋಗ್ತೀಯಾ? 50 ಅನ್ಕೊಳ್ಳೋಣ. ಹಂಗೆ ಅವ್ನಿಗೆ ಏನ್ ಲಾಭ? 50 ರೂಪೀಸ್ ಲಾಭ ಅಲ್ಲ. ಅವ್ನು ಬೆಳೆಯಲ್ವಲ್ಲ, ಅವನೇನ್ ಮಾಡ್ತಾನೆ, ಒಂದು ದೊಡ್ಡ ಮಾರ್ಕೆಟ್ ಹೋಗಿ 1 kg ಕ್ಯಾರೆಟ್ಗೆ 40 ರೂಪೀಸ್ ಕೊಟ್ಟು ತಗೊಂಡ್ಬರ್ತಾನೆ. ಅವ್ನು 40 ರೂಪೀಸ್ ತಗೊಂಡ್ಬಂದು ನಿನ್ಗೆ 50 ರೂಪೀಸ್ ಕೊಡ್ತಾನೆ. ಸೊ ಅವ್ನಿಗೆ ಎಷ್ಟು ಪ್ರಾಫಿಟ್ ಆಯ್ತು? 10 ರೂಪೀಸ್ ಅಲ್ವಾ? ಅದೇ ತರ ನಮ್ಗೆ ಬೇಕಾಗಿರೋ ಕಂಪ್ನಿ ಶೇರ್ಗಳನ್ನ, ನಿಮ್ಗೆ ಯಾವ್ಯಾವ ಕಂಪ್ನಿ ಹೆಸರು ಗೊತ್ತು? ಇನ್ಫೋಸಿಸ್, ಅಪ್ಪ ಅಮ್ಮ ವರ್ಕ್ ಮಾಡಿದ್ದಾರೆ, ಹಾಗಾಗಿ ನಿಮ್ಗೆ ಕಂಪ್ನಿಗಳ ಹೆಸರು ಗೊತ್ತಲ್ವಾ? ಆ ತರ ತುಂಬಾ ಕಂಪ್ನಿಗಳಿದ್ದಾವೆ, ಒಳ್ಳೊಳ್ಳೆ ಕಂಪ್ನಿಗಳು, ಆಯ್ತಾ? ಆ ತರ ನಮಗ್ ಬೇಕಾಗಿರೋ ಕಂಪ್ನಿಗಳ ಶೇರ್ಗಳನ್ನ ನಾವು ನಮಗ್ ಬೇಕಾದ ಪ್ರೈಸ್ಗೆ ತಗೊಳ್ಳೋದು, ಅಂದ್ರೆ ಅದು ಕಡಿಮೆ ಪ್ರೈಸ್ ಸಿಕ್ಕಾಗ ತಗೊಳ್ಳೋದು, ಪ್ರೈಸ್ ಸ್ವಲ್ಪ ಜಾಸ್ತಿ ಆದಾಗ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಸ್ಕರ ಅದನ್ನ ಮಾರೋದು. ಈ ತರ ಮಾಡೋದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ಗೆ ಹೋಗ್ಬೇಕು.